ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ರಾಧೆ ರಾಧೆ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ವಿವರಣೆ ನೀಡಿ ಉತ್ತರಿಸಿ ಎನ್ನುವಂತಹ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕಂತಂದರೆ ನಿಮಗೆ 5 ಪ್ರಶ್ನೆಗೆ ಅಂದರೆ 5 ಅಂಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಬ ಒಂದು ವಿಭಾಗ ಇರ್ತದೆ. ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕಾಗ್ತದೆ, ಯಾವ ಪ್ರಶ್ನೆಗಳು ಬರ್ತವೆ ನಾಳೆ ಆನ್ಯುವಲ್ ಎಕ್ಸಾಮ್ಗೆ, ಆ ಪ್ರಶ್ನೆಗಳ ಯಾವ ರೀತಿ ನಾವು ಉತ್ತರವನ್ನು ಕಂಡುಕೋಬೇಕು ಎನ್ನುವುದನ್ನು ಈ ವಿಡಿಯೋದ ಮೂಲಕ ನಾನು ಹೇಳ್ಕೊತಾ ಹೋಗ್ತೀನಿ. ನೀವು ಮಾಡಬೇಕಾಗೋದು ಇಷ್ಟೇ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಟೈಪ್ ಮಾಡಿ ಮತ್ತು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಪರ್ಫೆಕ್ಟಾಗಿ ಬೀಳುವಂತಹ ಪ್ರಶ್ನೆಗಳನ್ನೇ ಆಯ್ಕೊಂಡು ಬಂದಿದ್ದೀನಿ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಒಂದು ಪ್ರಶ್ನೆಗಳ ಕಡೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲ ಇಲ್ಲಿ ನೋಡ್ರಿ, ಮೊದಲು ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ನಿಮಗೆ 5 ಅಂಕಗಳ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ತದೆ. ಸೊ ನೀವು ಮಾಡಬೇಕಾಗೋದು ಇಷ್ಟ ಏನು ಅಂತಂದರೆ, ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೋಬೇಕು. ರಿಪೀಟೆಡ್ ಇರಲಿ, ರೆಗ್ಯುಲರ್ ಇರಲಿ, ಬಹಳ ವರ್ಷಗಳ ನಂತರ ಸೊ ಆರ್ಟ್ಸ್ ವಿದ್ಯಾರ್ಥಿಗಳು ಇರ್ತಿರಲ್ಲ, ಸೊ ನೀವು ಪ್ರಶ್ನೆಗಳನ್ನು ಗಮನಿಸಿ. ಫಸ್ಟ್ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತೇಳಿ ನೋಡಿ. ಮೊದಲನೇದು, ಭಾರತವನ್ನು ಭಾಷಾ ಸಂಗ್ರಹಾಲಯ ಅಂತ ಏಕೆ ಕರೆಯಲಾಗ್ತದೆ? ಯಾಕೆ ಭಾಷಾ ಸಂಗ್ರಹಾಲಯ ಅಂತ ಕರೆದ್ರು ಅಂತಂದರೆ, ಭಾರತದಲ್ಲಿ ಹಲವಾರು ಭಾಷೆಗಳನ್ನು ನೋಡ್ರಿ, ಹಲವಾರು ಭಾಷೆಗಳನ್ನು ಮಾತಾಡುತ್ತಾ ಜಲಸಮೂಹ ಇದೆ. 13 ಒಂದು ಏನಪ್ಪ ಅಂತಂದರೆ 1652 ಭಾಷೆಗಳನ್ನು ಮಾತಾಡುವಂಥ ಸಾಕಷ್ಟು ಸಂಖ್ಯೆ ಉಪಭಾಷೆಗಳಿದ್ದಾವೆ. ಆದ್ದರಿಂದ ಭಾರತವನ್ನು ಭಾಷಾ ಸಂಗ್ರಹಾಲಯ ಅಂಥೇಳಿ ಕರೀತಾರೆ. ಸೊ ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದಕ್ಷಿಣ ವಲಯದ ಯಾವುದಾದರೂ ಬುಡಕಟ್ಟುಗಳನ್ನು ಹೆಸರಿಸಿ. ದಕ್ಷಿಣ ಮೇಲ್ಗಡೆ ಬರುವಂಥ ಉತ್ತರ, ಕೆಳಗೆ ಬರುವಂಥ ನಾವೆಲ್ಲರೂ ದಕ್ಷಿಣ. ಇಲ್ಲಿ ಕಾಡು ಕುರುಬ, ಜೇನು ಕುರುಬ, ಹಕ್ಕಿ ಪಿಕ್ಕಿ, ಸೋಲಿಗ ಅಂತ ಬರ್ತಾರೆ. ಇವರೆಲ್ಲರೂ ಈ ದಕ್ಷಿಣ ವಲಯದ ಬುಡಕಟ್ಟು ಸಮುದಾಯಕ್ಕೆ ಸೇರುವಂಥದ್ದು. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗದ ಯಾವುದಾದ್ರೂ 2 ಕಾರ್ಯಗಳನ್ನು ತಿಳಿಸಿ. ರಾಷ್ಟ್ರೀಯ ಮಹಿಳಾ ಆಯೋಗದ 2 ಕಾರ್ಯಗಳು ಯಾವ್ಯಾವು ಸರ್ ಅಂತಂದರೆ, ಒಂದನೇದು ನೋಡಿ, ಮಹಿಳೆಯರ ಹಿತಾಸಕ್ತಿ ರಕ್ಷಣೆ, ಅವರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿಸುವಂಥದ್ದು, ಮಹಿಳೆಯರಿಗೆ ತ್ವರಿತಗತಿಯಲ್ಲಿ ನ್ಯಾಯ ಒದಗಿಸುವಂಥದ್ದು. ಅವರೇನೋ ಒಂದು ಸಂಕಷ್ಟದಲ್ಲಿದ್ದಾರೆ, ಯಾವುದೋ ಒಂದು ತೊಂದರೆಯಲ್ಲಿದ್ದಾರೆ, ಆ ತೊಂದರೆಗೆ ಸರಿಯಾದಂಥ ನ್ಯಾಯವನ್ನು ಒದಗಿಸುವಂಥದ್ದು. ಮುಂದೆ ಹೋಗೋಣ. ಪುರುಷರ ಪುಷ್ಕರ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂತಂದರೆ, ಅದು ರಾಜಸ್ಥಾನದಲ್ಲಿ ನಡೀತದೆ. ಎಲ್ಲಿ ನಡೀತದ್ರಿ? ರಾಜಸ್ಥಾನದಲ್ಲಿ ನಡೀತದೆ. ಹಾಗಾದರೆ ಇನ್ನೊಂದು ನೀವು ಇಲ್ಲಿ ನೋಡ್ರಿ, ಆಂಟೋನಿ ಗಿಡ್ಡಿಂಗ್ ಸರ್ ಅವರ ಕೃತಿ ಯಾವುದು ಅಂತಂದರೆ ಅವ್ರದ್ದು ಸೋಷಿಯಾಲಜಿ. ನಿಮಗೆಲ್ಲ ಗೊತ್ತು. 5 ಅಂಕಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈ ವಿಭಾಗ ಬಹಳ ಇಂಪಾರ್ಟೆಂಟು. ಪಾಸಿಂಗ್ ಆಗುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ MCQ ಇದೆ, ಹೌದಾ, ಬಿಟ್ಟ ಸ್ಥಳ ಇದೆ, ಇನ್ನು ಹೊಂದಿಸಿ ಬರೆ ಇದೆ. ತದನಂತರ 1 ವಾಕ್ಯದಲ್ಲಿ ಉತ್ತರಿಸಿ ಮತ್ತು 2 ವಾಕ್ಯದಲ್ಲಿ ಉತ್ತರಿಸಿ. ಇವೆಲ್ಲವೂ ನಿಮಗೆ 30+ ಅಂಕಗಳು ಕೊಡ್ತವೆ. ನಾನು ಹೇಳುವುದೇನಪ್ಪ ಅಂತಂದರೆ, ನಿಮಗೆ ಈ ಅಂಕಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಪಾಸಾಗಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಾನು 2 ಅಂಕದ ಏನೋ ಒಂದು ಫಿಕ್ಸ್ಡ್ ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಆಲ್ರೆಡಿ ಪ್ಲೇಲಿಸ್ಟಲ್ಲಿದೆ, ಆ ವಿಡಿಯೋನು ಸಹ ಹೋಗಿ ನೋಡಿ ಅಂತ ಹೇಳ್ತೀನಿ. ಬನ್ನಿ ಮತ್ತೆ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ನೋಡಿ. ಭಾರತದ ಪ್ರಾಚೀನ ಹೆಸರುಗಳನ್ನು ಬರೆಯಿರಿ. ಯಾವುದಾದ್ರೂ ನೀವು ಯಾವುದಾದರೂ 2 ಬರೀತಾ ಹೋಗಿ. ಎಷ್ಟ್ರಿ? 2 ಬರೆದ್ರೆ ಸಾಕು. ಹಾಗಾದರೆ ಇಲ್ಲಿ ಒಂದು ಭರತ ವರ್ಷ ಇದೆ, ಎಂದು ಜಪ. ಈ 2 ಒಂದು ಏನಪ್ಪ ಅಂತಂದರೆ ಪ್ರಾಚೀನ ಭಾರತದ ಹೆಸರುಗಳು ಅಂತ ಹೇಳ್ತೀವಿ. ತದನಂತರ ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಪರಿಚಯಿಸೋರು ಯಾರು ಅಂತಂದರೆ ಡಾಕ್ಟರ್ MN ಶ್ರೀನಿವಾಸ್ ಅವರು. ಇವರ ಬಗ್ಗೆ ನಿಮಗೆ ಭಾಳ ಇಂಪಾರ್ಟೆಂಟ್, ಭಾಳ ಸರಿ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಮೇಲೆ ಬಾರಿ ಕೇಳ್ತಾರೆ. ತದನಂತರ ಭಾರತೀಯ ಭಾಷಾ ಸಂಸ್ಥಾನ CII ಎಲ್ಲಿದೆ ಅಂತಂದರೆ ಇದು ಮೈಸೂರಿನಲ್ಲಿದೆ. ಎಲ್ಲಿದ್ರಿ? ಮೈಸೂರಿನಲ್ಲಿದೆ. IRDP ವಿಸ್ತರಿಸಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ನೀಡ್ರಿ. ಈ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕೇಳ್ತೀವಿ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಜಸ್ಟಿಸ್ ಪಾರ್ಟಿ ಯಾವುದಾದ್ರೂ ಒಂದು ಉದ್ದೇಶ, ಅದರ ಒಂದು ಉದ್ದೇಶವನ್ನು ನೀವು ಬರಿಬೇಕು. ಅಲ್ಲಿ ಎಷ್ಟು ಕೇಳಿರ್ತಾರೆ? ಬ್ರಾಹ್ಮಣೇತರ ಹಿತಾಸಕ್ತಿಯನ್ನು ರಕ್ಷಿಸುವುದಾಗಿದೆ. ಈ ಒಂದು ಜಸ್ಟಿಸ್ ಪಾರ್ಟಿಯವರ ಒಂದು ಮುಖ್ಯ ಉದ್ದೇಶ ಅಂತ ಹೇಳ್ತೀವಿ. ನೋಡಿ ಪ್ರಶ್ನೆ ನೋಡಿ, ಹಿಂದೂ ಪದವನ್ನು ಪರಿಚಯಿಸಿದವರು
ಮೊದಲಿಗೆ ಹಿಂದೂ ಪದವನ್ನು ಪರಿಚಯಿಸೋರು ಯಾರು ಅಂತಂದರೆ ಅವರೇ ಬೇರೆ ಯಾರು ಅಲ್ಲ, ಅರಬ್ಬರು. 2025 ಒಂದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದಿದೆ. 2025 ಕರ್ನಾಟಕದ ಪ್ರಸ್ತುತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರು? ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ಮಧುಸೂದನ ನಾಯಕ ಅಂತ ಹೇಳಿ ಇವರು ಪ್ರಸ್ತುತವಾಗಿ ಈ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ತದನಂತರ ಇಲ್ಲಿ ನೋಡಿ SKDRDP ಯನ್ನು ವಿಸ್ತರಿಸಿ ಅಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಕರಿತೀವಿ. ಇದರ ಒಂದು ವಿಸ್ತೃತ ರೂಪವನ್ನು ಕೇಳ್ತಾರೆ ನಿಮಗೆ. ಇದು ಇಂಪಾರ್ಟೆಂಟ್ ಆಗಿರುವಂಥ ನಿಮಗೊಂದು ಪ್ರಶ್ನೆ. ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯಿಸೋರು ಯಾರು ಅಂತಂದರೆ ಆಡಮ್ ಸ್ಮಿತ್. ಇದನ್ನು ಹೊಂದಿಸಿ ಬರೆಯಲ್ಲಿ ಕೇಳ್ತಾರೆ, ಬಿಟ್ಟ ಸ್ಥಳದಲ್ಲಿಯೂ ಸಹ ಕೇಳುವಂಥ ಸಾಧ್ಯತೆಗಳಿರ್ತವೆ. ಹಾಗಾದರೆ ಇಲ್ಲ ನೋಡ್ರಿ, ಜನತಾ ವಿಪ್ಲವ ಎಂದರೆ ದೀರ್ಘಕಾಲದಿಂದ ಪರಿಹಾರವಾಗದ ಸಮಸ್ಯೆ ಉಲ್ಬಣಿಸಿ ಏಕಾಏಕಿ ಸ್ಫೋಟಗೊಂಡು ಹೋರಾಟದ ರೂಪ ಪಡೆಯುವ ಚಳುವಳಿಗಳೇ ಜನತಾ ವಿಪ್ಲವ ಅಂತ ಕರಿತೀವಿ. ಸೊ ಯಾವ ರೀತಿ ಸಮಾಜಶಾಸ್ತ್ರದಲ್ಲಿ ಪ್ರಶ್ನೆಗಳು ಬಂದಿವೆ, ಇಂಪಾರ್ಟೆಂಟ್ ಆಗಿರೋದನ್ನ ಸ್ವಲ್ಪ ನೀವು ಇಲ್ಲಿ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಭಾವೈಕ್ಯತೆ ಎಂದರೇನು? ರಾಷ್ಟ್ರೀಯ ಭಾವೈಕ್ಯತೆ ನೋಡಿ, ದೇಶವೊಂದರ ಸಮಸ್ತ ಜನರು, ನಮ್ಮ ದೇಶದ ಎಲ್ಲ ಜನರು ಸಮಾನ ಅನನ್ಯತೆಯೊಂದಿಗೆ, ಯಾವುದೇ ಮನಸ್ತಾಪ ಇಲ್ಲ, ಎಲ್ಲರೂ ಸಮಾನರು ಅಂತೇಳಿ. ಏನು ನಾವು ಸಂವಿಧಾನದಲ್ಲಿ ಸಮಾನತೆ ಹಕ್ಕನ್ನು ನೋಡ್ತೀವಿ, ಹೌದಿಲ್ರಿ? ಆ ಸಮಾನತೆಗೆ ತಕ್ಕಂತೆ ಇಲ್ಲಿ ಸ್ವಂಗೀಕರಣಗೊಳ್ಳುವುದೇ ರಾಷ್ಟ್ರೀಯ ಭಾವೈಕ್ಯತೆ. ಒಪ್ಕೊಂಡು ಬಿಡ್ತೀವಿ ಯಾವುದನ್ನೇ ಆಗಲಿ, ನಾವೆಲ್ಲರೂ ಭಾರತೀಯರು ಅಂತ ಏನು ಒಪ್ಕೋತೀವಲ್ಲ, ಸೊ ಆ ರೀತಿ. ಇನ್ನು ಭಾರತೀಯ ಅವಿಭಕ್ತ ಕುಟುಂಬವನ್ನ ಮಹಾಮನೆ, ಇದು ಬಹಳ ಇಂಪಾರ್ಟೆಂಟ್ ನಿಮಗೆ ಬರ್ತದೆ. ಬೃಹತ್ ಮನೆ ಎಂದು ಕರೆದವರು ಅಂತಂದ್ರೆ ಹೆನ್ರಿ ಮೆನ್ ಅಂತ ಕರಿತೀವಿ, ಇವರು ಕರೀತಾರೆ. ತದನಂತರ IRDP ಒಳ್ಳೆ ನಿಮಗೆ ರಿಪೀಟೆಡ್ ಆಗಿರುವಂತ ಪ್ರಶ್ನೆ ಇದು ನೋಡ್ರಿ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್, ಭಾರತದ ಮೊದಲ ವಾರ್ತಾಪತ್ರಿಕೆ ಅಂತಂದ್ರೆ ಸಂವಾದ ಕೌಮುದಿ. ಕಮೆಂಟಲ್ಲಿ ನನಗೆ ತಿಳಿಸಿ ಇದನ್ನು ಯಾರು ಬರೆದ್ರು, ಇದರ ಸಂಸ್ಥಾಪಕರು ಯಾರು ಅಂತ ಹೇಳಿ. ಇನ್ನು ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಡೇನಿಯಲ್ ಲರ್ನರ್ ಅಂತ ಹೇಳ್ತೀವಿ. ಆ ಪ್ರಶ್ನೆಗೆ ಆ ಉತ್ತರವನ್ನು ಅಲ್ಲೇ ಕೊಟ್ಟಿದ್ದೀನಿ. ಇನ್ನೇನು ಕೆಲವು ಕ್ಷಣದಲ್ಲಿ ಪರೀಕ್ಷೆಗಳು ಬರ್ತವೆ, ಸೊ ಅದನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ನೋಡಿ, ಭಾರತದ ಪ್ರಥಮ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರು ಕಾಕಾ ಸಾಹೇಬ್ ಕಾಲ್ಕೇರ್ ಅಂತ ಹೇಳ್ತೀವಿ. ಹಿಂದುಳಿದ ವರ್ಗದ ಏನಾಗಿದ್ರು ಪ್ರಥಮ ಆಯೋಗದ ಅಧ್ಯಕ್ಷರು. ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಕೃತಿಯ ಕರ್ತರು LR ದೇಸಾಯಿ ಅವರು. ಯಾರೀ? LR ದೇಸಾಯಿ ಅವರು ಅಂತ ಹೇಳ್ತೀವಿ. ಪುಷ್ಕರ ಜಾತ್ರೆ ಮತ್ತೆ ರಿಪೀಟೆಡ್ ಆಗಿದೆ ಕ್ವಶನ್ನು. ಯಾವ ರಾಜ್ಯದಲ್ಲಿ ಅಂತಂದ್ರೆ ರಾಜಸ್ಥಾನದಲ್ಲಿ ಬರ್ತದೆ. ಎಲ್ಲಿ ಬರ್ತದ್ರಿ? ರಾಜಸ್ಥಾನದಲ್ಲಿ ಬರ್ತದೆ. SNDP ಅನ್ನು ವಿಸ್ತರಿಸಿ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ, ಇದೂ ಸಹ ಇಂಪಾರ್ಟೆಂಟು. ಇನ್ನು ಜಾಗತಿಕ ಪ್ರಜೆಯ ಒಂದು ಲಾಂಛನ ಅಂತಂದ್ರೆ ಅದು ಬಾರ್ಬಿ ಗೊಂಬೆ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದು ನಿಮ್ಮ ಒಂದು ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಒಂದು ಅಂಕದ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ವು. ಸೊ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ರಾಧೆ ರಾಧೆ ಅಂತ ಟೈಪ್ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಎಲ್ರಿಗೂ ನಮಸ್ಕಾರ.